ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ರಸ್ತೆಗಳ ಮೇಲೆ ನಮಾಜ್ ಮಾಡೋದಕ್ಕೆ ಈಗ ಸಂಪೂರ್ಣವಾಗಿ ಬ್ರೇಕ್ ಹಾಕಲಾಗಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು ಮುಂದೆ ಉತ್ತರ ಪ್ರದೇಶದಲ್ಲಿ ರಸ್ತೆಗಳ ಮೇಲೆ ನಮಾಜ್ ಮಾಡೋದೆಲ್ಲ ನಡೆಯಲ್ಲ. ಅಷ್ಟೇ ಅಲ್ಲ, ಯೋಗಿಜಿ ಉತ್ತರ ಪ್ರದೇಶದ ಮುಸಲ್ಮಾನರಿಗೊಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು? ನಿಮಗೆ ನಮಾಜ್ ಮಾಡಬೇಕಾದ್ರೆ ಮಸೀದಿಗಳ ಒಳಗೆ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಮಾಡಿ, ಆದರೆ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರು ಓಡಾಡುವಂತಹ ರಸ್ತೆಗಳನ್ನು ಬಂದ್ ಮಾಡಿ ನಮಾಜ್ ಮಾಡೋದಕ್ಕೆ ಯಾರಿಗೂ ಅನುಮತಿಯನ್ನ ಕೊಡೋದಿಲ್ಲ ಅಂತ ಕಟ್ಟುನಿಟ್ಟಿನ ಆದೇಶವನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಟ್ಟುನಿಟ್ಟಿನ ಆದೇಶ ಅಂತಾನೆ ಹೇಳಬೇಕಾಗುತ್ತೆ, ಯಾಕಂದ್ರೆ ಬೇರೆ ಕಡೆ ಎಲ್ಲ ವಾರ್ನಿಂಗ್ ಕೊಟ್ಟಿರೋದಕ್ಕೆ ಆಕ್ಷನ್ ತಗೊಳ್ತಾರ ಇಲ್ವೋ ಗೊತ್ತಿಲ್ಲ. ಆದರೆ ಯೋಗಿಜಿ ಗೊತ್ತಲ್ವಾ, ಒಂದು ಸರ್ತಿ ಹೇಳಿದ ಮೇಲೆ ಮುಗೀತು. ಹೇಳಿದ ಮಾತು ಕೇಳಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಯೋಗಿಜಿ ಮಾತಾಡಲ್ಲ, ಬುಲ್ಡೋಸರ್ ಮಾತಾಡತ್ತೆ. ವೀಕ್ಷಕರು, ನಿಮಗೆ ನೆನಪಿರಬಹುದು, ಒಂದು ಕಾಲದಲ್ಲಿ ಉತ್ತರ ಪ್ರದೇಶದಲ್ಲಿ ನಮಾಜ್ ಹೆಸರಲ್ಲಿ ರಸ್ತೆಗಳನ್ನೇ ಬಂದ್ ಮಾಡಲಾಗ್ತಾ ಇತ್ತು. ಇದರಿಂದ ಸಾಮಾನ್ಯ ಜನರಿಗೆ ಭಾರಿ ಕಷ್ಟ ಆಗ್ತಾ ಇತ್ತು. ಟ್ರಾಫಿಕ್ ಜಾಮ್ ಆಗುವಂಥದ್ದಾಗಿರಬಹುದು, ಇನ್ನು ಜನರಿಗೆ ಓಡಾಡೋದಕ್ಕೆ ಅಡ್ಡಿ ಆಗುವಂಥದ್ದಾಗಿರಬಹುದು, ಇಂತಹ ಸಮಸ್ಯೆಗಳಲ್ಲಿ ಸಾಮಾನ್ಯ ಆಗಿಬಿಟ್ಟಿತ್ತು. ಆದರೆ ಯೋಗಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಹಂತ ಹಂತವಾಗಿ ರಸ್ತೆಗಳ ಮೇಲೆ ನಡೀತಾ ಇದ್ದಂತಹ ಈ ನಮಾಜ್ ಪದ್ಧತಿ ಏನಿದೆ ಅದು ಕಡಿಮೆ ಆಗ್ತಾ ಬಂತು ಅಂತ ಹೇಳೋದಕ್ಕಿಂತ ಯೋಗಿಜಿ ರೂಲ್ಸ್ ಏನಿದೆ ಅನ್ನುವಂಥದ್ದನ್ನ ತಮ್ಮ ಸ್ಟೈಲಲ್ಲಿ ತಿಳಿಸಿ ಅದನ್ನ ಕಡಿಮೆ ಮಾಡಿಸ್ತಾ ಹೋದ್ರು. ಈಗ ಅಗೇನ್ ಯೋಗಿಜಿ ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿ ತಡೆಯನ್ನ ಹಾಕ್ತಾ ಇರುವಂಥದ್ದು. ವೀಕ್ಷಕರೇ, ಯೋಗಿ ಆದಿತ್ಯನಾಥ್ ಜಿ ಬರೋದಕ್ಕೂ ಮೊದಲು ಉತ್ತರ ಪ್ರದೇಶದಲ್ಲಿ ಒಂದು ವರ್ಗ ಹೇಗೆ ಯೋಚನೆ ಮಾಡ್ತಾ ಇತ್ತು ಅಂತಂದ್ರೆ, ನಮ್ಮನ್ನ ಯಾರು ಏನು ಮಾಡೋದಕ್ಕಾಗಲ್ಲ, ನಾವು ಹೇಗೆ ಬೇಕಾದ್ರೂ ಇರಬಹುದು, ಏನು ಬೇಕಾದ್ರೂ ಮಾಡಬಹುದು ಅಂತ. ಇನ್ನು ಈ ಸೆಕ್ಯುಲರಿಸಮ್ ಅನ್ನುವಂಥ ಹೆಸರಲ್ಲಿ ಅವರಿಗೆ ಏನು ಬೇಕಾದ್ರೂ ಮಾಡುವಂಥ ಸ್ವಾತಂತ್ರ್ಯ ಇದೆ ಅನ್ನುವಂಥ ಒಂದು ಭ್ರಮೆ, ಆ ಮನಸ್ಥಿತಿ ಇತ್ತು. ಬಟ್ ಆ ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಜಿ ಮುಖ್ಯಮಂತ್ರಿಯಾಗಿ ಬರುತ್ತಾರೆ. ಮುಖ್ಯಮಂತ್ರಿಯಾಗಿ ಬಂದಾಗ್ಲೂ ಅಷ್ಟೇ ಆರಂಭದಲ್ಲಿ ಇವರಿಂದ ಏನು ಆಗಲ್ಲ ಬಿಡು ಅನ್ನುವಂಥ ಒಂದು ಭಾವನೆ ಆ ವರ್ಗದವರಲ್ಲಿ ಇತ್ತು. ಆದರೆ ಇವತ್ತು ನೋಡಿ, ಹಾಗೆ ಅಂದುಕೊಂಡಂಥವರನ್ನ ಯೋಗಿಜಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಉತ್ತರ ಪ್ರದೇಶದ ಪರಿಸ್ಥಿತಿ ಕೂಡ ಇವತ್ತು ಸಂಪೂರ್ಣವಾಗಿ ಬದಲಾಗಿದೆ. ಈಗ ಯೋಗಿ ಆದಿತ್ಯನಾಥ್ ಜಿ ಏನು ಉತ್ತರ ಪ್ರದೇಶದಲ್ಲಿ ಹೇಳಿದಾರಲ್ವಾ, ನಮಾಜ್ ಮಾಡಬೇಕು ಅಂತಂದ್ರೆ ಶಿಫ್ಟ್ಗಳಲ್ಲಿ ಮಾಡಿ. ಅಟ್ ಎ ಟೈಮ್ ಎಲ್ಲರೂ ಸೇರುವಷ್ಟು ಜಾಗ ಇಲ್ಲ ಅಂತಂದ್ರೆ ಗುಂಪು ಮಾಡಿ ರಸ್ತೆಗಳನ್ನ ಬಂದ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನೀವು ಶಿಫ್ಟ್ ಅಲ್ಲಿ ಮಸೀದಿಯ ಒಳಗೆ ನಮಾಜನ್ನ ಮಾಡಿ, ಆದ್ರೆ ರಸ್ತೆಗಳ ಮೇಲೆ ನಮಾಜ್ಗೆ ಯಾವುದೇ ಅನುಮತಿ ಇಲ್ಲ. लोग मुझसे पूछते हैं, साहब आपके यहाँ यूपी में क्या सड़कों पे सचमुच नमाज नहीं होती? मैं कहता हूं कतई नहीं होती है, आप जाके देख लो, नहीं होती है। अरे सड़कें चलने के लिए है या कोई भी व्यक्ति आकर के चौराहे पे आके तमाशा बना देगा? क्या अधिकार है उसको सड़क रोकने का? आवागमन बाधित करने का कौन सा अधिकार है? जहां उसका स्थल होगा वहां जाके करें। उन लोगों ने मुझसे कहा साहब कैसे होगा, हमारी संख्या ज्यादा है। हमने कहा शिफ्ट में कर लो, तुम्हारे घर में रहने की जगह नहीं है तो भाई संख्या नियंत्रित कर लो, और नहीं है सामर्थ्य क्यों बेकार आगे संख्या बढ़ाई जा रहे हैं। और ये चाहिए आपको कि अगर आपको सिस्टम के साथ रहना है तो याद करना, हम उन नियम और कानून को मानना शुरू करें। कानून का राज होगा, कानून के राज को सबको समान रूप से लागू करेंगे। नमाज पढ़नी आवश्यक है, आप शिफ्ट में पढ़िए, हम उसको रोकेंगे नहीं, लेकिन सड़क पर नहीं। सड़क चलने के लिए एक आम नागरिक, एक बीमार व्यक्ति के लिए, एक आम नागरिक के लिए, एक कामगार के लिए, एक कर्मचारी के लिए, एक सामान्य नागरिक के लिए, एक व्यापारी के लिए हम सड़क को बाधित नहीं करने देंगे। सरकार का नियम सार्वभौम है, सबके लिए समान रूप से लागू होता है। हमने सबको कहा, हमने कहा भी नहीं चलने देंगे, अराजकता नहीं सड़कों पे फैलने देंगे। प्यार से मानेंगे ठीक बात है, नहीं मानेंगे तो दूसरा तरीका अपनाएंगे। हमारा काम है संवाद बनाना, आप संवाद से मानेंगे संवाद से, नहीं तो संघर्ष से भी देख लो। बरेली में लोगों ने हाथ अजमाने का कार्य किया, देख लिया ताकत। ಈ ಕಟ್ಟುನಿಟ್ಟಿನ ಆದೇಶ ಏನ್ ನೀಡಿದಾರಲ್ವಾ, ಈಗ ಅದೇ ರಿಪೀಟ್ ಟೆಲಿಕಾಸ್ಟ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಸೇಮ್ ಉತ್ತರ ಪ್ರದೇಶದ ಹಾಗೆ ಒಂದು ವರ್ಗ ಇದೇ ರೀತಿ ಯೋಚನೆಯನ್ನ ಮಾಡ್ತಾ ಇತ್ತು. ನಮ್ಮ ವಿರುದ್ಧ ಯಾರು ಏನು ಮಾಡೋಕ್ಕಾಗಲ್ಲಪ್ಪ, ಇಲ್ಲಿ ಯಾವತ್ತಿದ್ರು ನಮ್ಮದೇ ದರ್ಬಾರ್, ನಮ್ಮದೇ ಸಾಮ್ರಾಜ್ಯ ಅಂತ ಅಂದುಕೊಂಡಿದ್ರು.
ಆದರೆ ಸುವೇಂದು ಅಧಿಕಾರಕ್ಕೆ ಬಂದ ನಂತರ ಅವರು ಕೂಡ ಅಷ್ಟೇ ಉತ್ತರ ಪ್ರದೇಶದ UP ಮಾಡೆಲ್ ಅನ್ನ ಈಗ ಪಶ್ಚಿಮ ಬಂಗಾಳದಲ್ಲಿ ಜಾರಿಗೆ ತರುವುದಕ್ಕೆ ಆರಂಭ ಮಾಡಿದ್ದಾರೆ. ಅದಕ್ಕೆ ಈಗ ಅಲ್ಲಿ ಒಂದು ಸ್ವಲ್ಪ ಮಂದಿಗೆ ಅಫ್ಕೋರ್ಸ್ ಸಮಸ್ಯೆಗಳಂತೂ ಆಗ್ತಾ ಇದೆ. ಬಟ್ ಸ್ಟಾರ್ಟಿಂಗ್ ಅಲ್ವಾ, ಒಂದು ಸ್ವಲ್ಪ ದಿನ ಈ ತೊಂದರೆ ಆಗಬಹುದು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಉತ್ತರ ಪ್ರದೇಶದ ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ನಿಧಾನವಾಗಿ ಎಲ್ಲರಿಗೂ ವಾಸ್ತವ ಏನಿದೆ ಅದು ಅರ್ಥ ಆಗೇ ಆಗತ್ತೆ. ಸುವೇಂದು ಅಧಿಕಾರಿ ಸರ್ಕಾರ ಅಂದ್ರೆ ಏನು, ರೂಲ್ಸ್ ಅಂದ್ರೆ ಏನು, ಕಾನೂನು ಅಂದ್ರೆ ಏನು, ಎಲ್ಲವೂ ಕೂಡ ನಿಧಾನವಾಗಿ ಅರ್ಥ ಆಗತ್ತೆ. ಹೌದಲ್ವೋ ವೀಕ್ಷಕರೇ, ನಿಮಗೆ ನೆನಪಿರಬಹುದು ಕಳೆದ ವರ್ಷ ಸೆಪ್ಟೆಂಬರ್ ಅಲ್ಲಿ ಐ ಲವ್ ಮೊಹಮ್ಮದ್ ಪೋಸ್ಟರ್ ವಿಚಾರವಾಗಿ ಬರೇಲಿಯಲ್ಲಿ ದೊಡ್ಡ ಮಟ್ಟದ ಗಲಭೆ ಆಗುತ್ತೆ. ಶುಕ್ರವಾರ ನಮಾಜ್ ಮುಗಿಸಿ ಮುಸ್ಲಿಂ ಸಮುದಾಯದ ಒಂದಷ್ಟು ಮಂದಿ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಹಾಗೆ ನೋಡಿದ್ರೆ ಅವತ್ತು ಪೊಲೀಸರು ಈ ಪ್ರತಿಭಟನೆಗೆ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಕೊಟ್ಟಿರಲಿಲ್ಲ, ಅನುಮತಿ ಇರಲಿಲ್ಲ. ಆದ್ರೂ ಇತ್ತಹಾದ್ ಎ ಮಿಲ್ಲತ್ ಕೌನ್ಸಿಲ್ ಮುಖ್ಯಸ್ಥ ಮೌಲಾನಾ ತೌಕೀರ್ ರಜಾ ಆತ ಪ್ರಚೋದನೆಯನ್ನು ಕೊಡ್ತಾನೆ. ಪ್ರತಿಭಟನೆ ನಡೆಯುತ್ತೆ. ಪೊಲೀಸರು ಪ್ರತಿಭಟನೆಯನ್ನು ತಡೆಯೋದಕ್ಕೆ ಅಂತ ಬಂದಾಗ ದೊಡ್ಡ ಮಟ್ಟದಲ್ಲಿ ಕಲ್ಲು ತೂರಾಟವನ್ನು ಮಾಡ್ತಾರೆ, ಬೆಂಕಿ ಹಚ್ತಾರೆ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗತ್ತೆ. ಕೊನೆಗೆ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕಲ್ವಾ, ಲಾಠಿ ಚಾರ್ಜ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಈ ಪ್ರತಿಭಟನೆಯ ವಿಚಾರದಲ್ಲಿ 80ಕ್ಕೂ ಹೆಚ್ಚು ಮಂದಿಯನ್ನ ಬಂಧನ ಕೂಡ ಮಾಡ್ತಾರೆ. ತನಿಖೆಯಲ್ಲಿ ಈ ಸಂಪೂರ್ಣ ಹಿಂಸಾಚಾರ ಏನಿದೆ ಇದು ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂಡ್ ಯಾರ ಪ್ಲಾನ್ ಅನ್ನು ಮಾಡಿದ್ದು? ತೌಕೀರ್ ರಜಾ. ಹಾಗಾಗಿ ಆತನಿಗೆ ಓಕೆ ಇನ್ನೇನು ಪ್ಲಾನ್ ಮಾಡ್ತೀಯೋ ಮಾಡು ಅಂತ ಜೈಲಲ್ಲೇ ಮಾಡೋದಕ್ಕೆ ಆತನನ್ನು ಜೈಲಿಗೆ ಹಾಕ್ತಾರೆ. ಅಂದ್ರೆ ಉತ್ತರ ಪ್ರದೇಶದಲ್ಲಿ ನಿಯಮವನ್ನ ಪಾಲಿಸದೆ ಇದ್ರೆ, ಅನುಮತಿ ಇಲ್ಲದೆ ತಮಗೆ ಬೇಕಾದ ಹಾಗೆ ಕೆಟ್ಟದಾಗಿ ವರ್ತಿಸೋರ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಇಂತಹ ಕಠಿಣ ಕ್ರಮಗಳು ನಿರಂತರವಾಗಿ ಆಗ್ತಾನೆ ಬಂದಿದೆ. ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿರುವಂಥದ್ದಲ್ಲ. ಅದರ ಭಾಗವಾಗಿ ಈಗ ನಮಾಜ್ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಆದ್ರೆ ಈಗ ಯೋಗಿ ಸರ್ಕಾರದ ಈ ಹೇಳಿಕೆಯನ್ನು ಒಂದಷ್ಟು ಮಂದಿ ಮುಸ್ಲಿಂ ವಿರೋಧಿ, ಆಂಟಿ ಮುಸ್ಲಿಂ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಅವರುಗಳ ಪ್ರಕಾರ ಯೋಗಿ ಸರ್ಕಾರದ ಇದೊಂದು ಅಜೆಂಡಾ, ಕೇವಲ ಮುಸಲ್ಮಾನರ ವಿರುದ್ಧ ಮಾತ್ರ ಒತ್ತಡವನ್ನ ಹೇರ್ತಾರೆ, ಅವರ ಹಬ್ಬಗಳನ್ನ ಮಾತ್ರ ಆಚರಿಸೋದಕ್ಕೆ ಅಡ್ಡಿಯನ್ನ ಮಾಡ್ತಾರೆ. ಅದಕ್ಕೆ ಈಗ ಒಂದಷ್ಟು ಮಂದಿ ರಾಮನವಮಿ ಸಂದರ್ಭದಲ್ಲಿ ಆಗಿರ್ಬೋದು, ಮಹಾಶಿವರಾತ್ರಿ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಹಿಂದೂ ಹಬ್ಬಗಳ ಶೋಭಾಯಾತ್ರೆಗಳ ಉದಾಹರಣೆಯನ್ನ ಕೊಟ್ಟು ನೋಡಿ ಇವೆಲ್ಲದಕ್ಕೆ ಯೋಗಿಜಿ ಅವಕಾಶವನ್ನ ಕೊಡ್ತಾರೆ. ಇದರಿಂದಾನು ರಸ್ತೆ ಜಾಮ್ ಆಗುತ್ತಲ್ವಾ, ಇದರಿಂದಾನು ಜನರಿಗೆ ತೊಂದರೆ ಆಗುತ್ತಲ್ವಾ. ಆದರೆ ಆಕ್ಷನ್ ಅಂತ ಬಂದಾಗ ರಸ್ತೆ ಮೇಲೆ ನಮಾಜ್ ಮಾಡೋರಿಗೆ ಮಾತ್ರ ಅಂತ ಬಹಳಷ್ಟು ಮಂದಿ ವಾದವನ್ನ ಮಾಡ್ತಾ ಇದ್ದಾರೆ. ಬಟ್ ವಾಸ್ತವ ಏನು ಅಂತ ನೋಡಿದ್ರೆ ಅಂತಹ ವಿಶೇಷ ಸಂದರ್ಭಗಳಲ್ಲಿ ಆಡಳಿತದ ಅನುಮತಿಯನ್ನ ತಗೊಂಡೇ ಹಿಂದೂಗಳು ಶೋಭಾಯಾತ್ರೆಗಳನ್ನು ನಡೆಸುವಂಥದ್ದು. ಪೊಲೀಸ್ ಪರ್ಮಿಷನ್ ಇಲ್ಲದೆ ಯಾವುದೇ ಮೆರವಣಿಗೆಗಳನ್ನು ನಡೆಸೋದಕ್ಕೆ ಅವಕಾಶ ಇರಲ್ಲ. ಅದು ಯಾವುದೇ ರಸ್ತೆ ಆಗಿರಲಿ, ಎಲ್ಲೇ ಆಗಿರಲಿ, ಅನುಮತಿ ಇರಲಿಲ್ಲ ಅಂತಂದ್ರೆ ಪೊಲೀಸರು ಅದನ್ನು ತಡಿಬಹುದು. ಹಾಗೆ ನೋಡಿದ್ರೆ ಅಲ್ಲಿ ಮುಸಲ್ಮಾನರು ಕೂಡ ಅಷ್ಟೇ, ಮೊಹರ್ರಂ ಸಮಯದಲ್ಲಿ ಆಗಿರ್ಬೋದು, ಈದ್ ಮಿಲಾದ್ ಸಮಯದಲ್ಲಿ ಆಗಿರ್ಬೋದು, ಅಲ್ಲಿ ಅವರಿಗೆ ಪ್ರೊಸೆಷನ್ಗೆ ಅವಕಾಶವನ್ನು ಕೊಟ್ಟಿದ್ದಾರಲ್ವಾ, ಅವಕಾಶ ಇರುತ್ತೆ. ಆಗಲ್ಲಿ ಯಾವುದೇ ದೊಡ್ಡ ಮಟ್ಟದ ಸಮಸ್ಯೆಗಳು ಇರಲ್ಲ, ಅವರು ಸಮಸ್ಯೆಯನ್ನ ನಿರ್ಮಾಣ ಮಾಡದೇ ಇದ್ರೆ. ಹೌದು ಅಲ್ವೋ ವೀಕ್ಷಕರೇ? ಆಮೇಲೆ ಇನ್ನೂ ಒಂದು ವಾದ ಇರುತ್ತೆ, ಏನು ಅಂತಂದ್ರೆ ನಮಾಜ್ ಮಾಡೋದಕ್ಕೆ ಮಸೀದಿಗಳಲ್ಲಿ ಜಾಗ ಸಾಲಲ್ಲ, ಅಂದ್ರೆ ಜನ ಜಾಸ್ತಿ ಬರ್ತಾರೆ ಅವತ್ತು, ಹಾಗಾಗಿ ರಸ್ತೆಗೆ ಬರಬೇಕಾಗತ್ತೆ. ಆದ್ರೆ ಉತ್ತರ ಪ್ರದೇಶದ ಒಂದಷ್ಟು ಅಂಕಿ ಅಂಶಗಳನ್ನು ನಾವು ಗಮನಿಸಿದ್ರೆ 2011ರ ಜನಗಣತಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಸುಮಾರು 3,84,00,000 ಮುಸಲ್ಮಾನರಿದ್ದಾರೆ. ದೇಶದ ಒಟ್ಟು ವಕ್ಫ್ ಬೋರ್ಡ್ ಆಸ್ತಿಯಲ್ಲಿ ಸುಮಾರು 27% ಆಸ್ತಿ ಉತ್ತರ ಪ್ರದೇಶದಲ್ಲೇ ಇದೆ. ಯುಪಿಯಲ್ಲಿ ವಕ್ಫ್ ಬೋರ್ಡ್ಗೆ ಸೇರಿದಂತಹ ಸುಮಾರು 2,14,707 ಆಸ್ತಿಗಳಿವೆ. ಈ ಆಸ್ತಿಯಲ್ಲಿ ಅನೇಕ ಮಸೀದಿಗಳಿವೆ, ಮದ್ರಸಾಗಳಿವೆ, ಎಲ್ಲವೂ ಕೂಡ ಸೇರಿದೆ ಇದರಲ್ಲಿ. ಅಂದ್ರೆ ಈ ವಿಶೇಷ ಸಂದರ್ಭಗಳು ಅಂತ ಬಂದಾಗ ಈ ಸ್ಥಳದಲ್ಲಿ ನಮಾಜ್ ಮಾಡಬಹುದಲ್ವಾ ಅನ್ನುವಂಥದ್ದು ಜನರ ಅಭಿಪ್ರಾಯ. ಆಮೇಲೆ ಅಫ್ಕೋರ್ಸ್ ಇದಕ್ಕೊಂದು ರಾಜಕೀಯ ಆಂಗಲ್ ಅನ್ನು ಕೂಡ ಕೊಡ್ತಾರೆ. ಯಾಕಂದ್ರೆ ಮುಂದಿನ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ
ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಯೋಗಿ ಆದಿತ್ಯನಾಥ್ ಜಿ ಈಗಾಗಲೇ ತಮ್ಮ ಒಂದಷ್ಟು ಕಠಿಣ ಕ್ರಮಗಳ ಮೂಲಕ ದೇಶಾದ್ಯಂತ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇಮೇಜ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಯುಪಿ ಜನ ಕೂಡ ಅಷ್ಟೇ ಅದಕ್ಕೆ ಸಾಕಷ್ಟು ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಹೌದಲ್ವೋ? ಈಗ ನಾವು ಉದಾಹರಣೆಗೆ ನೋಡೋದಾದ್ರೆ ಬುಲ್ಡೋಸರ್ ಆಕ್ಷನ್, ಅಕ್ರಮಾಸ್ತಿ ಕಬಳಿಕೆ, ಇವುಗಳ ವಿರುದ್ಧ ಈ ಯೋಗಿಜಿಯವರ ಬುಲ್ಡೋಸರ್ ಆಕ್ಷನ್ ಏನಿದೆ ಅದು ಒಂದು ರೀತಿ ಯೋಗಿ ಸರ್ಕಾರದ ಬ್ರ್ಯಾಂಡ್ ಆಗಿಬಿಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಮಾಫಿಯಾ ವಿರುದ್ಧ ಇದನ್ನ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಂಡಿದ್ದಾರೆ. ಜುಲೈ 2020ರಿಂದ ಏಪ್ರಿಲ್ 2024ರವರೆಗೆ ಉತ್ತರ ಪ್ರದೇಶದ ಮಾಫಿಯಾಗಳಿಗೆ ಸೇರಿದಂತಹ ಸುಮಾರು 3,768 ಕೋಟಿ ಮೌಲ್ಯದ ಅಕ್ರಮ ಆಸ್ತಿಗಳ ಮೇಲೆ ಬುಲ್ಡೋಸರ್ ಆಕ್ಷನ್ ಆಗಿದೆ. ಅಂಡ್ ಇದರ ಜೊತೆಗೆ ದೊಡ್ಡ ದೊಡ್ಡ ಅಪರಾಧಿಗಳ ವಿರುದ್ಧ ಎನ್ಕೌಂಟರ್ ಆಕ್ಷನ್ ಆಗಿದೆ. ಅಂಡ್ ಈ ಎನ್ಕೌಂಟರ್ ಆಕ್ಷನ್ ಏನಿದೆ ಇದು ಯುಪಿ ಪೊಲೀಸ್ ಹಾಗೆ ಆಡಳಿತದ ಒಂದು ಬ್ರ್ಯಾಂಡ್ ಆಗಿ ಇವತ್ತು ನಿಮ್ಮ ಮುಂದೆ ನಿಂತಿದೆ. ಹೌದಲ್ವೋ? 2017ರಿಂದ 2024ರವರೆಗೆ ಸುಮಾರು 12,525 ಎನ್ಕೌಂಟರ್ ಪ್ರಕರಣಗಳಲ್ಲಿ ನಡೆದಿದೆ. 267 ಅಪರಾಧಿಗಳ ಹತ್ಯೆ ಆಗಿದೆ. 27,000ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಇನ್ನು ಯೋಗಿಜಿ ಕೇವಲ ಯಾವಾಗಲೂ ನಮಾಜ್ ವಿಚಾರವನ್ನೇ ನೋಡ್ತಾ ಇರ್ತಾರೆ, ಅಥವಾ ಮುಸಲ್ಮಾನರನ್ನ ಯಾವ ರೀತಿ ತಡಿಬಹುದು ಅಂತ ಮಾತ್ರ ನೋಡ್ತಾ ಇರಲ್ಲ. ಅವರಿಗೆ ಅದೇ ಕೆಲಸನೂ ಅಲ್ಲ. ಮಹಿಳಾ ಸುರಕ್ಷತೆ ವಿಚಾರವಾಗೂ ಕೂಡ ಯೋಗಿ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ. ಅಭಿವೃದ್ಧಿ ವಿಚಾರ ಬಿಡಿ, ದೊಡ್ಡ ಮಟ್ಟದಲ್ಲಿ ಉತ್ತರ ಪ್ರದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ನೀವು ಗೂಗಲ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈಗ ಹೆಣ್ಣು ಮಕ್ಕಳ ಸುರಕ್ಷತೆ ವಿಚಾರಕ್ಕೆ ಬಂದ್ರೆ 2024ರ NCRB ಅಂಕಿಅಂಶಗಳ ಪ್ರಕಾರ ಮಹಿಳೆಯರ ಅಪಹರಣ ಪ್ರಕರಣಗಳಾಗಿರಬಹುದು, ಅತ್ಯಾಚಾರ ಪ್ರಕರಣಗಳಾಗಿರಬಹುದು, ಕಿರುಕುಳ ಪ್ರಕರಣಗಳಾಗಿರಬಹುದು, ಇವೆಲ್ಲವೂ ಕೂಡ ಬಹಳಷ್ಟು ಕಡಿಮೆ ಆಗಿದೆ. ಅಂಡ್ ಅದಕ್ಕೆ ಅಂತ ಒಂದಷ್ಟು ಸ್ಕ್ವಾಡ್ ಎಲ್ಲವೂ ಕೂಡ ರಚನೆ ಮಾಡಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಯೋಗಿ ಸರ್ಕಾರ ಮತ್ತೆ 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 ಹೇಳ್ತಾ ಇರುವಂಥದ್ದು ಒಂದೇ, ರಾಜ್ಯದಲ್ಲಿ ಕಾನೂನು ಅಥವಾ ನಿಯಮ ಇವೆಲ್ಲದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯೋಗಿ ರಾಜ್ ಅನ್ನುವಂಥ ಇಮೇಜ್ ಆಗಿರಬಹುದು, ಅವರ ಕಠಿಣ ಕ್ರಮಗಳಾಗಿರಬಹುದು, ಅವರ ಕಠಿಣ ಆಡಳಿತ ಆಗಿರಬಹುದು, ಯುಪಿ ಬಿಜೆಪಿಯ ಒಂದು ಮೇನ್ ಸ್ಟ್ರೆಂತ್ ಆಗೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.